ಟು ವಿಜಯಶ್ರೀಸ್ ಲಾಗ್. ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಊರಲ್ಲಿ ನಮ್ಮದು ದೇವರಾಗುತ್ತೆ. ಸೊ ಮನೆ ದೇವರಾಗುತ್ತೆ. ಆಲ್ಮೋಸ್ಟ್ 7 ಇಯರ್ಸ್ಗೆ ಒಂದ್ಸಲ ಮನೆ ದೇವರಾಗೋದು. 5 ಇಯರ್ಸ್ 7 ಇಯರ್ಸ್ ಅಮ್ಮ, 7 ವರ್ಷ. 7 ವರ್ಷ ತುಂಬಷ್ಟರಲ್ಲಿ ಮನೆ ದೇವರಾಗುತ್ತೆ. ಸೊ ಅಂದರೆ ಈಗ 6 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ 7 ಇಯರ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಮನೆ ದೇವರು ಆಗುತ್ತೆ. ಸೊ ಈಗ ನೆಕ್ಸ್ಟ್ ಮಂತ್ ಮೇ ಅಲ್ಲಿ ನಮ್ಮ ಮನೆ ದೇವರು ಇರೋದು. ಸೊ ಅಂದರೆ ನಮ್ಮ ಮಮ್ಮಿಯವ್ರಿಗೆಲ್ಲ ತಲೆ ಮೇಲೆ ದೀಪ ಬರುತ್ತೆ. ಸೊ ಮನೆ ದೇವ್ರ ದೀಪ ಅಂತ ಹೇಳ್ತಾರೆ. ಸೊ ಅದು ಬರುತ್ತೆ. ಅದಕ್ಕಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ನೀವು ನೋಡಿರ್ತೀರ, ಕ್ಲೀನಿಂಗ್ ವ್ಲಾಗ್ಸ್ ಕೂಡ ನೋಡಿರ್ತೀರ. ಸೊ ಅದೆಲ್ಲ ಕ್ಲೀನಿಂಗ್ ಆಗಿದೆ, ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಕೂಡ ಆಗಿದೆ. ಆ್ಯಂಡ್ ಈಗ ಮನೆ ದೇವ್ರದ್ದು ಏನಂತಾರಮ್ಮ ಅದನ್ನು ಭಂಡಾರ ಪೆಟ್ಟಿ ಅಂತ ಬರುತ್ತೆ. ಸೊ ಆ ಭಂಡಾರ ಪೆಟ್ಟಿಯಲ್ಲಿ ದೇವ್ರನ್ನೆಲ್ಲ ಇಟ್ಕೊಂಡ್ಬಂದಿರ್ತಾರೆ. ಸೊ ಅದು ಒಂದೊಂದು ಊರಿಗೆ ಬರ್ತದೆ. ಯಾರ್ಯಾರಿಗೆ ಈ ದೇವ್ರು ಇರುತ್ತಲ್ಲ, ನಮ್ಮದು ಬೇರೆ ದೇವರು. ಸೊ ಬೇರೆ ದೇವರಲ್ಲಿ ಎಷ್ಟೊಂದು ಕೊಲಗಳಿದೆ. ಶಾಮಂತಿಗೆ ಕೊಲ ಅಂತೆ, ಮತ್ತು ಡಿಫ್ರೆಂಟ್ ಇರುತ್ತೆ. ಶಾಮಂತಿಗೆ ಕೊಲದವರು ಶಾಮಂತಿಗೆ ಹೂವು ಏನೂ ಮುಡೋಂಗಿಲ್ಲ ನಾವಿಲ್ಲಿ. ಸೊ ಆ ಥರ ಇರುತ್ತೆ. ಆ ಥರ ಸಿಕ್ಕಾಪಟ್ಟೆ ದೇವರುಗಳಿದ್ದಾವೆ. ಸೊ 5 ದೇವರುಗಳಿರುತ್ತೆ. ಆನೆ ದೇವರು, ಚೌಡೇಶ್ವರಿ ದೇವರು, ಬೀರೆ ದೇವರು, ಇನ್ನು 2 ದೇವರು ಕನ್ಫ್ಯೂಷನಲ್ಲಿದ್ದೀನಿ, ನನಗೆ ಗೊತ್ತಿಲ್ಲ ಅಷ್ಟೊಂದು. ಸೊ ತಿಳ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಅಷ್ಟು ದೇವ್ರದ್ದು ಒಂದೇ ಕಡೆನೇ ಮನೆ ದೇವರಾಗೋದು. ಸೊ ಅದು ಈ ಸಲ ಆಗುತ್ತೆ. ತುಂಬ ದೊಡ್ಡ ಹಬ್ಬ ನಮ್ಗಳಿಗೆ ಇದಂತೂ. ಸೊ ಹಾಗಾಗಿ ಈಗ ಭಂಡಾರ ಪೆಟ್ಟಿ ಬಂದಿದೆ. ಸೊ ಅಂದರೆ ಊರಿಗೂ ಬರುತ್ತೆ. ದೇವಸ್ಥಾನದಲ್ಲಿ, ಊರಿನ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ. ಸೊ ಅಜ್ಜಿ ಮನೆಯಲ್ಲಿ ನೆನ್ನೆ ಬಂದು ಅವರೆಲ್ಲ ಇದ್ದರು. ಇವತ್ತು ಬೆಳಗ್ಗೆ ಪೂಜೆ ಶುರು ಆಗಿರುತ್ತೆ. ಸೊ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬರಬೇಕು ಆ ಭಂಡಾರ ಪೆಟ್ಟಿಗೆ. ಸೊ ಅದೇ ದೇವರು ಅಲ್ಲಿ ಆವಾಗ ಪೂಜೆ ಮಾಡೋದು ನಾವು ಹೋಗಿ ಅಲ್ಲಿ. ಸೊ ಇವತ್ತು ಭಂಡಾರ ಪೆಟ್ಟಿಯ ಪೂಜೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿ ಲಾಗ್. ಎಲ್ಲ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡಬೇಕು ಅಷ್ಟೇ ಟೈಮ್ ಇರೋದು. ಹೊಸ ಮನೆಯವ್ರಿಗೂ ಎಲ್ಲ ಬರೋದಕ್ಕೆ ಕೇಳಿದ್ದಾರೆ ಮಮ್ಮಿ. ಸೊ ಅವರು ಎಲ್ಲ ಬರಬೇಕು, ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ದಿ ಲಾಗ್. ಹೇಗಿರುತ್ತೆ ಅಂತ ನೋಡಿಸ್ತೀನಿ. ಅಂದರೆ ಲಾಸ್ಟ್ ಟೈಮು ನಮ್ಮ ಮದುವೆ ಟೈಮಲ್ಲಿ ಮಾಡಿದ್ದು. ನನ್ನ ಮದುವೆ ಆಗಿ 15 ಡೇಸ್ಗೆ ಮನೆ ದೇವ್ರು ಮಾಡಿದ್ದು. ಆ್ಯಂಡ್ ಅದರಲ್ಲೆಲ್ಲ ಅಷ್ಟೊಂದು ಇನ್ವಾಲ್ವ್ ಆಗೋಕ್ಕೆ ಆಗೇ ಇಲ್ಲ ನನಗೆ. ಮತ್ತು ಭಂಡಾರ ಪೆಟ್ಟಿ ಬಂದಾಗೆಲ್ಲ ನನಗೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿಂದ ಇಲ್ಲಿ ಕರ್ಕೊಂಬರೋದು ಮದುವೆ ಆಗಿತ್ತಲ್ವ. ಸೊ ಇದೇ ಪದ್ಧತಿಯಲ್ಲಿದ್ದರು. ನಾನು ನೋಡೂ ಇರಲಿಲ್ಲ ಕೂಡ ಲಾಸ್ಟ್ ಟೈಮು. ಆ್ಯಂಡ್ 7 ಇಯರ್ಸ್ಗೆ ಒಂದ್ಸಲ ಬೇರೆ ಆಗೋದು ಅಲ್ವಾ. ಸೊ ಹಾಗಾಗಿ ಈ ಟೈಮ್ ಇಲ್ಲೇ ಇದ್ಬಿಡ್ತೀನಿ. ಫುಲ್ ಎಲ್ಲ ನಾವು ನೋಡಿಕೊಂಡು ಇಲ್ಲೇ ಇರೋಣ, ಲಾಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಇದ್ದೀನಿ ನಾನು. ಈಗ ಲಾಗ್ನ ಶುರು ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಟೈಮು ಇದೇ ಟೈಮ್ಗೆ ಬಂದಿತ್ತು. ಯಾವಾಗಲೂ ಪ್ರತಿ ಸಲನೂ ಮೇಲೆ ಆಗೋದು. ಸೊ ಈ ಸಲನೂ ಮೇಲೆ ಆಗೋದು. ಅಂದರೆ ಮನೆಗೆಲ್ಲ ಪೇಂಟ್ ಎಲ್ಲ ಹೊಡಿಸ್ತಾರೆ. ಸೊ ನಾವೇನು ಪೇಂಟ್ ಎಲ್ಲ ಹೊಡ್ಸೋಕೆ ಹೋಗಿಲ್ಲ, ಬಿಕಾಸ್ ನನ್ನ ಮದುವೆಯಲ್ಲೇ ಎಲ್ಲ ಪೇಂಟ್ ಹೊಡಿಸಿರಲ್ಲ. ಹಾಗಾಗಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿರೋದು. ಸೊ ತುಂಬ ಪದ್ಧತಿಗಳಿದೆ. ಲಾಗ್ ಹೋಗ್ತಾ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ದಿ ಲಾಗ್. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಹೋಗೋದು, ಪೂಜೆ ಮಾಡಿಸ್ಕೊಂಡು ಬರೋದು. ಮಮ್ಮಿ ಕೂಡ ರೆಡಿ ಆಗಿದ್ದಾರೆ. ಯಾರು? ತಂಗಿ ಮಗಳಂತೆ. ಹೌದಾ? ಹಾಂ ನಮ್ಮ ದೊಡ್ಡ ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಂಗೆ ಹಾಕವ್ರಿ, ಒಣಗಾಕವ್ರಿ. ಬನ್ನಿ. ಇನ್ನೂ ಹೊಸ ಮನೆಯವ್ರು ಯಾರೂ ಫೋನೇ ಎತ್ತಿಲ್ಲ. ಇಲ್ಲಿಟ್ಟಿದ್ದಾರೆ ಈಗ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ. ಎಲ್ಲರೂ ಒಬ್ಬೊಬ್ಬರೇ ಬಂದು ಮಾಡಿಸ್ಕೊಂಡು ಹೋಗ್ತಾವ್ರೆ. ನಾವೀಗ ಹೋಗ್ಬೇಕು ನೋಡಿ. ಅಜ್ಜಿಯವರೆಲ್ಲ ಆಲ್ರೆಡಿ ಮಾಡಿಸ್ಬಿಟ್ಟವ್ರೆ. ಸೊ ಇದು ಬಂದು ಭಂಡಾರ ಪೆಟ್ಟಿ ಅಂತ. ಸೊ ಇದರಲ್ಲಿ ವಿಗ್ರಹ ಇರುತ್ತೆ, ಅಂದರೆ ಮೂಲತಃ ದೇವರು ವಿಗ್ರಹ ಇರುತ್ತೆ, ಬೇರೆ ದೇವ್ರದ್ದು. ಸೊ ಹಾಗೆ ಒಂದು 15 ಡೇಸ್ ಬಿಫೋರೇ ಅರಿಶಿನ ಎಲ್ಲ ಹೋಗಿ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಅರಿಶಿನ ಎಲ್ಲ ಕುಟ್ಟಿರ್ತಾರೆ. ಸೊ ಆ ಅರಿಶಿನ ಭಂಡಾರ ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೂ ಇವರು ಕೊಡ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಎಲ್ಲರಿಗೂ ಕೊಡ್ತಾರೆ.
ಸೊ ಅದನ್ನೇ ಪೂಜೆ ಮಾಡೋದು. ಅದರೊಳಗಡೆ ಆ ಅರ್ಶಿನ ಎಲ್ಲನೂ ಇರುತ್ತೆ. ಸೊ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟಿದ್ರು. ಮನೆಗೂ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಬಿಕಾಸ್ ತುಂಬ ಜನ ಇದ್ದಾರೆ ನಮ್ಮೂರಲ್ಲಂತೂ. ಅದಕ್ಕೋಸ್ಕರನೇ ಬೆಂಗಳೂರಲ್ಲೆಲ್ಲ ಮನೆಗೂ ಹೋಗ್ತಾರೆ, ಅಂದರೆ ರೇರ್ ಆಗಿರುತ್ತಲ್ವ. ಸೊ ಅದಕ್ಕೆ ಬೆಂಗಳೂರಲ್ಲೆಲ್ಲ ಮನೆಗೂ ಹೋಗ್ತಾರೆ. ಆ್ಯಂಡ್ ಮೋನಿಕಾ, ಅತ್ತಿಗೆ, ಅಜ್ಜಿ ಎಲ್ಲರೂ ಬಂದಿದ್ದರು ಮೊದಲೇ. ಸೊ ಎಲ್ಲರೂ ಒಬ್ಬೊಬ್ಬರೇ ನಮ್ಮ ಗುಂಪೋರು ಅಂತ ಇರುತ್ತೆ. ಕುರುಬರಲ್ಲಿ ಬೇರೆ ದೇವ್ರ ಗುಂಪು ಅಂತ ಇರುತ್ತೆ. ಸೊ ಅವ್ರು ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ, ದೇವ್ರು ತಗೊಳೋರೆಲ್ಲ. ಸೊ ನಮ್ಮ ರಾಮಣ್ಣ ತಾತ, ಅಪ್ಪ ಅವರು ಎಲ್ಲ ಬೆಳಗ್ಗೆನೇ ಬಂದಿದ್ದರು. ಮೋನಿಕಾ ಇದ್ದದ್ದು ಹಾಗೆ ಅಜ್ಜಿ ಜೊತೆ, ಅತ್ತಿಗೆ ಜೊತೆ, ಮೋನಿಕಾ ಜೊತೆ ಒಂದು ವಿಡಿಯೋ ತಗೊಂಡೆ. ಆ್ಯಂಡ್ ಹಾಗೆ ಜನ ಕೂಡ ಜಾಸ್ತಿ ಆದರು. ಅಪ್ಪ ಕೂಡ ಬಂದರು. ಅಪ್ಪ ಕೂಡ ನಮಸ್ಕಾರ ಹಾಕೊಳೋದಕ್ಕೆ ಅಂತ ಬಂದರು. ಸ್ವಲ್ಪ ಲೇಟ್ ಆಯಿತು. ಅವ್ರು ಹೊರಗಡೆ ಏನೋ ಮಾತಾಡಿಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಅಷ್ಟರಲ್ಲಿ ಜನ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿನೇ ಆದರು. ಇನ್ನೂ ಹೊಸ ಮನೆಯವರೆಲ್ಲ ಬರಬೇಕಾಗಿತ್ತು. ಈ ದೇವ್ರು ಬಂದಿದ್ದಾದಮೇಲೆ, ಅಂದರೆ ಬಂಡಾರಪೇಟೆ ಬಂದಿದ್ದಾದಮೇಲೆ ಊರಲ್ಲಿ ಯಾರ ಮನೇಲೂ ನಾನ್ ವೆಜ್ ಮಾಡೋ ಆಗಿಲ್ಲ. ಯಾರು ನಮ್ಮ ಒಕ್ಕಲು ಅಂತ ಇರ್ತಾರಲ್ವ, ಸೊ ಅವ್ರು ಯಾರು ನಾನ್ ವೆಜ್ ಮಾಡೋ ಹಂಗಿಲ್ಲ. ಆ್ಯಂಡ್ ಹೊರಗಡೆ ಕೂಡ ನಾನ್ ವೆಜ್ ತಿನ್ನೋ ಆಗಿಲ್ಲ. ಸೊ ಆಲ್ಮೋಸ್ಟ್ 1 ಮಂತ್ ಬಿಫೋರೇ ಬಂದುಬಿಟ್ಟಿತ್ತು. 1 ಮಂತ್ ಅವ್ರು 25 ಡೇಸ್ ಬಿಫೋರೇ ಬಂದುಬಿಟ್ಟಿತ್ತು ಈ ದೇವರು. ಸೊ ಇದು ಬಂದು ಪೂಜೆ ಮಾಡಿಸಿದಾದ್ಮೇಲೆ ಯಾರ ಮನೇಲೂ ನಾನ್ ವೆಜ್ಜೇ ಮಾಡೋ ಆಗಿರಲ್ಲ. ಮನೆಗೆ ಮಾಡಿದ ಏನು ಮಗಳ ಕೈಯಾಗ ನಮಸ್ಕಾರ ಹಾಕ್ಸಕ್ಕೆ ನಾವು ಬಂದವರು. ರಶ್ ಆಗೋಯ್ತು. ನೋಡಿ, ನಾವು ಬರುವಾಗ ಫುಲ್ ಖಾಲಿ ಇದ್ದಿದ್ದು. ಹಾಗೆ ಜನ ಫುಲ್ ತುಂಬ್ಕೊಂಡ್ಬಿಟ್ರು. ಅಷ್ಟು ಜನ ಇದ್ದೀವಿ ಇಲ್ಲಿ ಪೂಜೆ ಮಾಡಿಸೋ ಅಂಥವ್ರದ್ದು. ಸೊ ನಮ್ಮದು ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ಮಮ್ಮಿ ಮನೆ ಹತ್ರ ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಈಚೆಗಡೆ ಇಲ್ಲಿ ನಮ್ಮ ಅತ್ತೆಯವರ ಯಜಮಾನ್ರು. ಸೊ ಅವರು ಫೈನಾನ್ಸ್ ದುಡ್ಡೆಲ್ಲ ಕಲೆಕ್ಟ್ ಮಾಡೋರು. ಸೊ ಅವರೇ ಇನ್ಚಾರ್ಜ್ ಆಗಿದ್ರು. ಸೊ ಅವರು ಕೂಡ ಬಂದಿದ್ದರು ಎಲ್ಲ ಬರ್ಕೊಳೋದಕ್ಕೆ. ಅಮೌಂಟ್ ಯಾರ್ಯಾರು ಕೊಡ್ತಾರೋ ಅವ್ರದ್ದೆಲ್ಲ ಇದು ಮಾಡ್ಕೊಳೋದಕ್ಕೆ. ಮತ್ತೆ ಬಂದ್ವಿ ನಾವು ಮನೆಗೆ ಹೋಗಿ. ಬಿಕಾಸ್ ಕುಸುಮ ಅವರೆಲ್ಲ ಬಂದಿದ್ರು. ಸೊ ಅವರು ಕೂಡ ಪೂಜೆ ಮಾಡಿಸ್ತಾ ಇದ್ರು. ಸೊ ಬತ್ತು ಕೂಡ ಬಂದಿಲ್ಲಲ್ವಾ, ಹಾಗೆ ನಾನು ಕೂಡ ಮನೆಯಿಂದ ಬಂದೆ ಇಲ್ಲಿಗೆ ಪೂಜೆ ಮಾಡೋ ಹತ್ರದಕ್ಕೆ. ನೋಡಿ ಮಮತಕ್ಕೆ ನೀವು ಪೂಜೆಗೆ ಬಂದ್ಬಿಟ್ಟವ್ರೆ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳು ಇರುತ್ತೆ. ಸೊ ನಮ್ಮ ಕಡೆ ಈ ಥರ ಇದೆ, ಅಂದರೆ ತವ್ರ ಮನೆ ಕಡೆ. ಸೊ ಬಟ್ ಚಂದು ಅವ್ರ ಕಡೆ ಈ ಥರ ಪದ್ಧತಿಗಳಿಲ್ಲ. ಏನಿದ್ರು ವರ್ಷಕ್ಕೊಂದ್ಸಲ ಹೋಗಿ ದೇವ್ರ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸ್ಕೊಂಡು ಬರೋದು ಪದ್ಧತಿ. ಬಟ್ ದೀಪ ತೊಗೊಳೋದು ಆ ಥರ ಯಾವುದೂ ಇಲ್ಲ ನಮ್ಮ ಕಡೆ ಪದ್ಧತಿ. ಬರೀ ಇಲ್ಲಿ ಮಾತ್ರ ಇದೆ. ಅಷ್ಟೊತ್ತಿಗೆ ಆಶಾ ಆಂಟಿಯವರು, ಮಂಜು ಚಿಕ್ಕಮ್ಮವ್ರು ಎಲ್ಲರೂ ಬಂದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಮ್ಮ ಮತ್ತೆ ಎತ್ಕೊಂಡ್ಬರ್ಬೇಕಾದ, ಸುಮ್ಮನೆ ಇರು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ 4 o'clock ಆಗೋಯ್ತು. ಸೊ ನೋಡಿ ಪೂಜಾರಿ ಅವರೆಲ್ಲ ದೇವ್ರನ್ನ ಎತ್ಕೊಂಡು ಹೋಗ್ತಿದ್ದಾರೆ. ಅಜ್ಜಿಯವ್ರ ಮನೆಯಲ್ಲೆಲ್ಲ ಊಟ ಎಲ್ಲ ವ್ಯವಸ್ಥೆ ಆಗಿತ್ತು. ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಅವರು ಕೂಡ ಹೊರಟರು. ಆ್ಯಂಡ್ ಹೊಸ ಮನೆಯವರು ಕೂಡ ಎಲ್ಲರೂ ಹೊರಟರು. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಹಾಗೆ ಸಂಜೆ ಕೂಡ ಆಗಿತ್ತು. ಮಳೆ ಜೋರಾಗಿ ಬರೋದ್ರಿಂದ ಗಿಡ ಕೀಳ್ತಾ ಇದ್ದಾರೆ. ಮಮ್ಮಿ ಮಲ್ಲಿಗೆ ಹೂವು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮಳೆ ಹೋಯ್ತೈತಲ್ಲ ಬರಮ್ಮ.
ಓಹೋ ಇವ್ರು ಯಾರಮ್ಮ ಏನೇ ಇಬ್ರು. ಆ್ಯಂಡ್ ಹಾಗೆ ಸಂಜೆ ರೋಹಿತ್ ಅವ್ರು ಕೂಡ ಬಂದರು. ಆ್ಯಂಡ್ ನೋಡಿ ಈ ಥರ ಪಕ್ಷಿಗಳೆಲ್ಲ ತೊಗೊಂಬಂದಿದ್ರು ಕೇಜಲ್ಲಿ. ಸೊ ಸಿರಿ ನಾನು ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ರಿ. ಸೊ ರೋಹಿತ್ ಅವ್ರು ಕೂಡ ಊರಿಂದ ಸಮ್ಮರ್ ಹಾಲಿಡೇಸ್ಗೆ ಅಂತ ಬಂದಿದ್ದಾರೆ. ಅಮ್ಮ ದೀಕ್ಷಿ ರೂಮ್ ಹೋಗೋಕೆ ಬಾಗ್ಲ ಹಾಕೊಂಬಿಟ್ಟವಳೆ. ಬಳೆ ಸ್ಟ್ಯಾಂಡ್ ಕ್ಲೀನಿಂಗ್ ಇವತ್ತು ಫುಲ್ಲು. ಎಷ್ಟಿತ್ತು ಅಂದರೆ ನೋಡಿ, ಬಳೆ 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 ಅಂತ ಇಷ್ಟು ನಂದು ಆಚೆ ಹಾಕಿದ್ದೀನಿ. ಇದನ್ನೆಲ್ಲ ಇದು ನಮ್ಮ ಅಮ್ಮಂದು, ಇದು ನಂದು. ಚಿಕ್ಕ ಸೈಜ್ ನೋಡಮ್ಮ, ಬೇಡ ಅನ್ಸುತ್ತಿಲ್ಲ. ನಮ್ಮ ಅಮ್ಮನ ಮದುವೆ ಬಳೆ ಕೂಡ ಐತಂತೆ, ನೋಡ್ಬೇಕು. ಈಗ ಹುಡುಕ್ತಾ ಇದ್ದಾರೆ ಎಲ್ಲ ಫುಲ್ ಡೀಪ್ ಕ್ಲೀನ್ ಆಗ್ತಾಯಿದೆ. ಇದು ಫುಲ್ ಡೀಪ್ ಕ್ಲೀನ್ ಆಯ್ತು. ಇಷ್ಟೇ ಇಟ್ಕೊಂಡ್ರೆ ನಂದು ನಮ್ಮ ಮಮ್ಮಿದು. ಇನ್ನೊಂದು 2-3 ಮದುವೆ ಬಂತು ಅಂದರೆ ಎಲ್ಲ ತುಂಬೋಗುತ್ತೆ ಮತ್ತೆ. ಬಾಳೆ 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 ಮಾವಿನ ಹಣ್ಣು ನೋಡಿ ಹೆಂಗ್ ಬೊಕ್ಕೋಸ್ತಾಳೆ ಬಕ್ರಿ. ಅವನು ಹೋದ ಆಟಾಡಕ್ಕೆ. ಇವಳು ಅವ್ರ ಭಾವನ ಇಲ್ಲ ಅಂದ್ರೆ ಅವ್ನ ಬಾಲ ಹಿಡ್ಕೊಂಡೇ ಇರ್ತಾಳೆ. ಅಲ್ಗೋದ ಇಲ್ಗೋದ. ಅವ್ರ ಭಾವನ ಬಂದಿದ ತಕ್ಷಣ ಬಿಟ್ಬಿಡ್ತಾಳೆ ಹಂಗೇನೆ. ಯಾಕೆ ಬೆಳಗ್ಗೆಯಿಂದ ಅವನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗಿದ್ದವನು. ಎಲ್ಲ ಪ್ಯಾಕ್ ಮಾಡವ್ರೆ. ಫ್ರೂಟ್ಸ್ ಬ್ರಿಗೇಡ್ ಮಾಲ್ಗೆ ಹೋಗಿದ್ರಂತೆ. ಮಾವು ಏನಮ್ಮ ಲೆಕ್ಕ ಹಾಕಿ ಹೇಳ್ತೀನಿ. 2 types ಆಫ್ ಮಾವು. ಮತ್ತು ಚೀಪೆ ಬುಟ್ಟಿನೇ ಇವತ್ತು ಓವರ್ಲೋಡೆಡ್ ಆಯಿತು. ಫಿಗ್ಗಿಸ್ ಹತ್ತಿ ಹಣ್ಣು. ಇವಳಿಗೆ ಇಷ್ಟು ಬುಟ್ಟಿನೂ 1 ಟೈಮ್ ಕೊಟ್ಟರೆ ತಿಂದಾಕ್ಬಿಡ್ತಾಳೆ. ನೆಕ್ಸ್ಟ್ ಡೇ ನಮ್ಮಮ್ಮ ಸಾಂಬಾರು ಪೌಡ್ರಿಗೆ ಮತ್ತು ಧನಿಯಾ ಪೌಡ್ರಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ಆ್ಯಂಡ್ ದೀಕ್ಷಿ ಕೂಡ ಬಂದಿದ್ಲು. ಸೊ ಅದನ್ನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡೆ. ನೋಡಿದ್ರಲ್ಲ, ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.